ಒಂದು ಪ್ರಪಂಚ ನಡಿಬೇಕಾದ್ರೆ ಅದು ಎಷ್ಟು ಕಷ್ಟ ಅವ್ರಿಗೆ ಗೊತ್ತಿರಬೇಕಾದ್ರೆ ಅದು ಗೊತ್ತೇ ಇಲ್ಲ ಅವರಿಗೆ. ಮೈಸೂರಿಗೆ ಹೋಗಿ ಬಂದು ನನ್ನ ಮಗಳು ಅಲ್ಲೇ ಮೈಸೂರಿನಲ್ಲಿ ಬಿಟ್ಟೇನ್ರಿ. 1400 ಒಂದು ಹೇಳೋರು 2100 ಉಳಿತಾಯ್ತಾರೆ. ಯಾರಿಗೆ ಉಳಿತಾಯ್ತು? ನನಗೆ ಉಳಿತಾಯ್ತು. ಯಾಲಕ್ಕಟ್ಟೋಳಿ ಯಾರು ಮಾಡಿದ್ದಾರೆ? ಈಗ ನಾರಾಯಣಪುರ ಡ್ಯಾಮ್ ಯಾರು ಮಾಡಿದರು? ಆಲ್ಮಟ್ಟಿ ಡ್ಯಾಮ್ ಯಾರು ಮಾಡಿದರು? ಇವೆಲ್ಲ ಯಾರಿಗೆ ಮಾಡಿದ್ರು? ರೈತರಿಗೆ ಮಾಡಿದ್ರು. ಈಗ ಎಲ್ಲಿ ಕೇಳ್ರಿ, ಈಗ ನನ್ನ ಮನೇದು ಹೇಳ್ತೀನಿ ರೀ. ಈಗ 6ನೇ ಕಂತಂದ್ರೆ 12,000 ರೂಪಾಯಿ ಬಂದು 2,100 ಅಕ್ಕಿ ರೊಕ್ಕ ಜಮಾ ಆದ್ರು ಏನ್ರಿ. ಈಗ 14,000 ರೂಪಾಯಿ ಬಂದು ಯಾವ ಸರ್ಕಾರ ಬಂದು ನಮಗೊಂದು 6 ತಿಂಗಳು 14-15,000 ರೂಪಾಯಿ ಕೊಟ್ಟಾರ. ಓಟ್ ಹಾಕ ಪೂರ್ತಿಯಾಗ 1,000-2,000 ಕೊಡ್ತಾರೆ. ಇಟ್ಟು ಬ್ರಾಂಡಿ ಕೊಡ್ತಾರೆ, ಕಂಟೆಂಟ್ ಕೊಡ್ತಾರೆ, ಆಯ್ತು ಬರ್ತು ಮನೆ ಸೇರ್ತದ್ವಿ. ಇಲ್ಲಿ ತನಕ ನಮಗೆ ಯಾರು ಕೊಟ್ಟಾರ? ಯಾರಿಲ್ಲ. ನಮ್ಮ ನೇರ ನಮ್ಮ ಅಕೌಂಟಿಗೆ ಜಮಾ ಆಗ್ತದ, ನಮ್ಮ ಅಕೌಂಟಿಗೆ ಜಮಾ ಆಗ್ತದೆ, ನಮ್ಮ ಹೆಣ್ಮಕ್ಳ ಅಕೌಂಟಿಗೆ ಜಮಾ ಆಗ್ತದೆ. ಇದು ಯಾರು ಮುಟ್ಟಲ್ಲ. ಮತ್ತು ಇಂಥದ್ದು ಮಾಡಿ ಇನ್ನೇನು ಮಾಡ್ಬೇಕವ? ಅರ್ಥ ಇಲ್ಲ ಜನರಿಗೆ. ಇವ್ರಿಗೆ ಏನದ ಸಂಸಾರದ ಅನುಭವನೇ ಗೊತ್ತಿಲ್ಲ. ತಂದೆ ತಾಯಿ ಆರಾಮ ತಂದು ಕೊಟ್ಟಿರ್ತಾರೆ, ಮಾಡ ಬೇಸ್ ತಿಂದು ಕಳಿಸೋದು ಆಯ್ತು. ಆ್ಯಪಿಲ್ ಕ್ರಿಕೆಟ್ ನೋಡ್ಕೊ ಅದನ್ನ ಆಯ್ತು. ಇದು ಏನು ಮಾಡ್ತಾರೋ ಏನಿಲ್ಲೋ ಏನು. ಸಂಸಾರದಲ್ಲಿ ಒಂದು ಪ್ರಪಂಚ ನಡಿಬೇಕಾದ್ರೆ ಅದು ಎಷ್ಟು ಕಷ್ಟ ಅವ್ರಿಗೆ ಗೊತ್ತಿರ್ಬೇಕಾದ್ರೆ ಅದು ಗೊತ್ತೇ ಇಲ್ಲ ಅವರಿಗೆ. ಇಷ್ಟೇ ರೀ ನಾ ಹೇಳೋದು, ಮತ್ತೆ ಏನಿಲ್ಲ. ನಾವು ಅಂತೀವಿ ನೋಡ್ರಿ, ಉಂಡು ಮನೆ ಚೈತಾಡಿಸ್ಬಾರ್ದು. ಯಾವ ಪಕ್ಷಕ್ಕೆ ಉತ್ತಮ ಇಲ್ಲ. ಈಗ ನಾವು ಯಾರು ತಿಂತೀವಿ ಅವ್ರಿಗೆ ಮಾಡಬೇಕು ಅಷ್ಟೇ. ನಾವು ಆ ಪಕ್ಷ ಅಲ್ಲ, ನಾವೀಗ ಯಾರು ತಿಂತೀವಿ ಅನ್ನ ಯಾರು ಈಗ ತಿರುಗಾಡೋದು ಯಾರ್ದು ಅಷ್ಟೇ ನೀವು ತಿಳ್ಕೊರಿ. ಅದು ನಾವು ಯಾಕೆ ಅದನ್ನು ಹೇಳ್ತಲ್ರಿ. ಈಗ ನಾವು ಯಾರು ಈಗ ಆಯ್ತು ಕಳ್ರಿ. ಈಗ ನಾನು ಮೊನ್ನೆ ಮೈಸೂರಿಗೆ ಹೋಗಿ ಬಂದಿರಿ. ನನ್ನ ಹೆಂಡತಿ ನನ್ನ ಮಕ್ಕಳು ನಾವು ಹೋಗಿ ಬಂದ್ವಿ ಏನ್ರಿ. ಮೈಸೂರಿಗೆ ಹೋಗಿ ಬಂದು ನನ್ನ ಮಗಳು ಅಲ್ಲೇ ಮೈಸೂರಿನಲ್ಲಿ ಬಿಟ್ಟೇನ್ರಿ. 1400 ಒಂದು ಹೇಳೋರು 2100 ಉಳಿತಾಯ್ತಾರೆ. ಯಾರಿಗೆ ಉಳಿತಾಯ್ತು? ನನಗೆ ಉಳಿತಾಯ್ತು. ಮತ್ತು ನನ್ನ ಲಾಭ ಅಲ್ಲನ್ರಿ. ಮತ್ತು ನಾವ್ಯಾಕೆ ಅದಕ್ಕೆ ಅವ್ನಿಗೆ ಯಾಕೆ ನಾವು ಬೇಯಬೇಕು? ನಮ್ಗೆ ಏನದ ಸಿದ್ದರಾಮಯ್ಯ ಬೈತಾರೆ, ಎಂಥದ್ದು ಮಾಡಿದಪ್ಪ. ಹೌದು. ಈಗ ಏನಾಗ್ಯದ್ರಿ, ಶ್ರೀಮಂತರು ಇದ್ದವರೆಲ್ಲರೂ ಬಸ್ಸಿಗೆ ಬರ್ತಾರೆ, ಬಡವ್ರಿಗೆ ಎತ್ತು ಮಾಡ್ಯಾರ ಅವರು. ಮಧ್ಯಮ ಜನರು ತಿರುಗಾಡ್ತಾರ ಮಾಡ್ಯಾರ. ಆದ್ರೆ ಏನು ಮಾಡ್ಯಾರ? ಸ್ಕೂಟಿ ಇಟ್ರನ್ನ ಅದಕ್ಕೆ ಕಂಡು ಬಿಡ್ತಾರೆ ಏನ್ರಿ, ಮೋಟ್ರ್ ಇಟ್ರನ್ನ ಅದಕ್ಕೆ ಕಂಡ್ರು. ಟಾಟಾ ಈ ಸೀಟವನ್ನ ನಡಿ ಯಾರೋ ಫ್ರೀ ಅದ ನಡಿ ಅಂದ್ಮೇಲೆ ಗದ್ದಲಾಗೋದು ಮತ್ತೆ ಏನಾಗ್ತದೆ? ಹೌದ್ರಿ. ಈ ಒಂದು ಜಾತ್ರೆಯಲ್ಲಿ ಹೊಂಟಿರ್ತಾರೆ, ಸಾವಿರಾರು ಇರೋದು 2 ಬಸ್ ಬಿಟ್ಟಿರ್ತಾರೆ, ಮ್ಯಾಗ ತಳಗೆ ಕುಂತ್ಕೊಂಡು ಹೋಗ್ತಾರೆ ಬರ್ತಾರೆ. ಮತ್ತು ಅಂಥದ್ದು ಮತ್ತು ಈಗ ಅನುಮಾನ ನಾವು ಹೊಂದ್ಕೊಂಡು ಹೋಗ್ಬೇಕು. ಅದಾದ ಬಿಟ್ಟು ಯಾರು ಅದು ಏನೋ ಮಗಳ ಹಳ್ಳಿ ಹಳೇನ ಮೇಲೆ ಒಯ್ಕೊಂಡು ನಮ್ಗೆ ಏನು ಹೇಳೋರಿ? ಒಂದೇ ಮಾತು, ನಾವು ಉಂಡು ಮನುಷ್ಯ ಅಂತ ತಿಳಿಸ್ಬಾರ್ದು. ಹೇಳಕತ್ತಲ್ರಿ ಪ್ರೆಸೆಂಟ್ ಉಣ ಹೇಳ್ತೀವಲ್ರಿ. ಏನು ನೋಡ್ತೀವಿ ನಾವು ಈಗ ಅಲ್ಲ ನೀವು ಹೇಳ್ರಿ ಸರ್. ನಮ್ಗೆ ಏನೋ ಸಿದ್ದರಾಮಯ್ಯಿಂದ ನೋಡ್ರಿ ಆಯ್ತಾ, ಇದ್ದದ್ದು ಹೇಳರಿ ಸಿದ್ದರಾಮಯ್ಯ ಹೇಳ. ನಿಮ್ಗೆ ಯಾಕೆ ಹೇಳಕತ್ತೀವಿ? ಜನರಿಗೆ ಅರ್ಥ ಇಲ್ಲ ಕೇಳಕತ್ತೀವಿ ನಾವು ಏನ್ರಿ. ಸಿದ್ದರಾಮಯ್ಯ ಅಂದ್ರೆ ನಾವು ಡೈಲಿ ನಾವು ತುಪ್ಪ ತಿಂದೀವಿ. ಒಂದೇ ಮಾತು ರೀ, ನಾನು ಇಲ್ಲಿ ತನ ಆದ್ರೆ 10 ರೂಪಾಯಿ ತಿಂದಿಲ್ರಿ. ಒಂದೇ ಮಾತಾಡ್ರಿ ಏನ್ರಿ. ಇವತ್ತಿನ ನನ್ನ ನೇರವಾಗಿ ಅಕೌಂಟಿಗೆ 14,000 ರೂಪಾಯಿ ಜಮಾ ಆಯ್ತು. ಯಾಕೆ? ನಮಗೊಂದು ನಾವು ಓಟ್ ಹಾಕಿ ಅಷ್ಟೇ. ನಾವು ನೇತು ನಾವು ಒಂದು ಓಟಿಗೆ ಮಾತು ಬೆಲೆ ಕೊಟ್ಟಾರ. ಅವರು ನಾವು ಕೊಟ್ಟಂಥ ಅವ್ರು ಋಣ ತೀರ್ಸ್ಲಾಕತ್ತಾರ. ನಾವು ಅವ್ರು ಏನಂತಾರೆ, ಈಗ ಭಿಕ್ಷೆ ಬಿಡ್ತಾರೆ. ನಾವು ಕೊಟ್ಟಿವಿ, ನಿಮ್ಗೆ ಆಶ್ವಾಸನೆ ಬೇಡಿ ಕೊಟ್ಟಿವಿ, ಆಗ ನೀವು ನಮ್ಮ ಭಿಕ್ಷೆ ಕೊಡೋದು ಓಟ್ ಕೇಳ್ತಾರೆ, ಕೊಡಬೇಕು. ಮುಂದೆ ನಮಗೆ ಸೋಲತ್ತದಲ್ಲ. ಅದು ಬಿಟ್ಟು ಅವ ದೇಶಕ್ಕೆ ಯಾವ ದೇಶಕ್ಕೆ ಅದನ್ನ 50-60 ವರ್ಷದಿಂದ ಯಾರು ಮಾಡ್ಯಾರ? ಇವು ಡ್ಯಾಮ್ಗಳು ಯಾರು ಕಟ್ಸ್ಯಾರ? ಅರ್ಥ ಮಾಡ್ಕೋಬೇಕು. ಶಾಲೆ ಕಟ್ಟೋಳಿ ಯಾರು ಮಾಡಿದ್ದಾರೆ? ಈಗ ನಾರಾಯಣಪುರ ಡ್ಯಾಮ್ ಯಾರು ಮಾಡಿದರು? ಆಲ್ಮಟ್ಟಿ ಡ್ಯಾಮ್ ಯಾರು ಮಾಡಿದರು? ಇವೆಲ್ಲ ಯಾರಿಗೆ ಮಾಡಿದ್ರು? ರೈತರಿಗೆ ಮಾಡಿದ್ರು. ಅದು ಬಿಟ್ಟು ಅವ ದೇಶಕ್ಕೆ ಯಾವ ದೇಶಕ್ಕೆ ಆಯ್ತಾನು? ಅದು ಬಿಟ್ಟು ದೇಶದ ಸಾಲ ಮಾಡಿ ಇಟ್ಟೋದ್ರಿ. ಮನ್ಯಾಗ ಊರಾಗ ಸಾಲ ಮಾಡಿದೆ, ನೀವು ಸಾಲ ಕೊಡಂಗಿಲ್ಲ. ಊರಾಗ ನೀವು ಮಾಡಿದ್ರೆ ಸಾಲ ಕೊಡಂಗಿಲ್ಲ. ನೀವು ದೇಶ ಸಾಲ ಯಾವ ಕೊಡ್ತೀರಿ? ನೀವು ಸುಮ್ಮನೆ ಗುಳ ಬಿಡ್ತಾರೆ. ಗುಂಗಿ ಬಿಟ್ರೆ ನಡೆದ್ರೆ ಬಿಡ್ತಾರೆ ಆಯ್ತು. ಈ ಥರ ಜನರಿಗೆ ದಾರಿ ತಪ್ಪಿಸ್ತಾರೆ. ಇಷ್ಟೇ ದಾರಿ ತಪ್ಪಬಾರ್ದು ಅಂತ ಹೇಳ್ತು. ನಾವು ಏನಂತೀವಿ? ಉಂಡು ಮನೆ ಜನತೆ ಅನಿಸ್ಬಾರ್ದು. ಉಂಡು ಮನೆ ಜನತೆ ಅವ ಆದು ಬಿಟ್ಟು ಏನೈತೆ ನೋಡ್ರಿ, ಮತ್ತೇನಿಲ್ಲ ನೋಡ್ರಿ.